ನಮ್ಮಮ್ಮ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ತಿಂಡಿ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾಯಿದ್ರು. ಏನಕ್ಕಮ್ಮ ಇಷ್ಟು ಬೇಗ ಇದ್ದಿದ್ಯಾ ಅಂತ ಕೇಳಿದ್ದಕ್ಕೆ ಮಕ್ಳಿಬ್ರಿಗೂ ಇವತ್ತು ಎಣ್ಣೆ ಸ್ನಾನ ಮಾಡಿಸೋಣ ಅದಕ್ಕೆ ಅಂತ ಹೇಳಿದ್ರು. ಸೊ ಕಾಳೆಲ್ಲ ಬೇಯಿಸಿ ಇಟ್ಟಿದ್ರು ಸಾಂಬಾರಿಗೆ ಅಂತ ಹೇಳಿ. ಸೊ ಅದರಲ್ಲಿ ಸ್ವಲ್ಪ ನಾನು ಕಾಳನ್ನ ಸಪ್ರೇಟಾಗಿ ತಗೊಂಡು ಖುಷಿಗೆ ಮತ್ತು ಪ್ರೇಯಾಂಶ್ಗೆ ಕೊಡ್ತಾಯಿದ್ದೀನಿ. ಕುಶಾಲಿನಿ ಇಷ್ಟಪಟ್ಟು ತಿಂತಾ ಇದ್ದಾಳೆ. ನನ್ನ ಮಕ್ಳಿಬ್ರು ಏನು ಕೊಟ್ಟರು ಸ್ವಲ್ಪ ತಿನ್ನೋದು ಅಷ್ಟಕ್ಕಷ್ಟೇ. ಹಾಗಾಗಿ ನಾನು ಏನಾದರೂ ಹೊಸದನ್ನು ಟ್ರೈ ಮಾಡ್ತಾ ಇರಬೇಕು. ಹೊಸದಾಗಿ ಏನಾದರೂ ಟೇಸ್ಟ್ನ ಚೇಂಜ್ ಮಾಡಿ ಕೊಡ್ತಾನೆ ಇರಬೇಕು. ಅಮ್ಮ ಮಕ್ಳಿಬ್ರು ಕರ್ಕೊಂಡು ವಾಕ್ ಹೋದರು. ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. ಸ್ವಲ್ಪ ಬಿಸಿಲು ಬೀಳ್ತಾ ಇತ್ತು. ಸೊ ಹಾಗಾಗಿ ಬೆಳಗಿನ ಜಾವದ ಬಿಸಿಲು ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡು ಆಚೆ ಹೋದರು. ಅಷ್ಟರಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸಾಂಬಾರಿಗೆ ಎಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡಿಕೊಂಡು ಸಾಂಬಾರನ್ನ ಕೂಡ ಮಾಡಿಕೊಂಡೆ. ಪ್ರೇಯಾಂಶ್ ಅಷ್ಟರಲ್ಲಿ ಬಂದ. ಅವನಿಗೆ ತಿಂಡಿನ ಹಾಕಿ ಟ್ರ್ಯಾಕ್ಟರ್ ಹತ್ರನೇ ಹೋಗಬೇಕು ಅವನು ತಿಂಡಿ ತಿನ್ನೋದಕ್ಕೆ. ಸೊ ಅಲ್ಲಿಗೆ ಕರ್ಕೊಂಡೋಗಿ ತಿಂಡಿ ತಿನ್ನಿಸಿ ತಿಂಡಿ ಆದಮೇಲೆ ಈ ಫ್ರೂಟ್ಸ್ನೆಲ್ಲ ಕೊಡ್ತಾ ಇದ್ದೀನಿ. ಇದರಲ್ಲಿ ಲಿಚಿ ಹಣ್ಣು ಅವನು ಫೇವ್ರೇಟು. ಈ ಆರೆಂಜ್ ಕಲರ್ ಫ್ರೂಟ್ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ. ಪ್ರೇಯಾಂಶ್ಗೆ ಈವ್ನಿಂಗ್ ಟೈಮಲ್ಲಿ ABCD ಅ ಈ ಎಲ್ಲದನ್ನು ಕೂಡ ಹೇಳ್ಕೊಡೋ ಅಂಥದ್ದನ್ನು ಮಾಡ್ತೀನಿ. ಏನು ಹೇಳ್ಕೊಟ್ರು ಅದೇ ಥರ ಹೇಳ್ತಾನೆ. ಬಟ್ ಸಪ್ರೇಟಾಗಿ ಅವನೇ ನೀನು ಫಸ್ಟಿಂದ ಹೇಳು ಅಂದರೆ ಇನ್ನೂ ಹೇಳೋದಕ್ಕೆ ಬರೋದಿಲ್ಲ. ಇವಾಗ ಕಲಿತಾ ಇದ್ದಾನೆ.